ನಮಸ್ಕಾರ, ನೀವ್ ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಮ್ ಜೊತೆ ಇವತ್ತು ಮಹಾನಟಿಯ ಫೈನಲಿಸ್ಟ್ ಹಾಗೆ ರನ್ನರ್ ಅಪ್ ಆಗಿರುವಂತಹ ಶ್ರೇಯಾ ಆಗಮ್ಯ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹೇಗಿತ್ತು ಓವರ್ ಆಲ್ ಜರ್ನಿ, ಹಾಗೆ ಮಧ್ಯದಲ್ಲಿ ಏನೋ ಕ್ವಿಟ್ ಮಾಡ್ತೀನಿ ಅಂತ ಹೇಳಿದ್ರಂತೆ, ಆ ಸ್ಟೋರಿ ಯಾಕೆ ಅಂತ ಕೂಡ ಹಂಗೆ ಒಂದ್ ಸ್ವಲ್ಪ ಕೇಳ್ತಾ ಹೋಗೋಣ. ಇನ್ನು ರೆಸ್ಪಾನ್ಸ್ ಹೇಗಿದೆ, ವಾಟ್ ನೆಕ್ಸ್ಟ್ ಅನ್ನೋ ಪ್ರತಿಯೊಂದ್ರ ಬಗ್ಗೆ ಕೂಡ ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಶ್ರೇಯಾ ಅವರೇ, ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಆಗಿದ್ದೀನಿ. ರೆಸ್ಪಾನ್ಸ್ ಹೇಗಿದೆ? ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಬಿಕಾಸ್ ಅಷ್ಟು ಜಾಸ್ತಿ ನನ್ನ ಪ್ರೀತಿ ಪ್ರೋತ್ಸಾಹ ಕೊಟ್ಟು ಇಲ್ಲಿ ತನಕ ಕರ್ಕೊ ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ರನ್ನರ್ ಅಪ್ ಆಗಿ ಸೆಕೆಂಡ್ ರನ್ನರ್ ಅಪ್ ಆಗಿ ಆಚೆ ಬಂದ್ಮೇಲೂ ದ ರೆಸ್ಪಾನ್ಸ್ ಐ ಆಮ್ ಗೆಟ್ಟಿಂಗ್, ಲೈಕ್ ಒಂದೊಂದು ಮೆಸೇಜಸ್ ಎಷ್ಟು ಸ್ವೀಟ್ ಇರುತ್ತೆ ಅಂದ್ರೆ, ನಂಗೆ ನೀವೇ ವಿನ್ನರು ಹಂಗೆ ಆ ಥರ ಎಲ್ಲ ಒಂದಿಷ್ಟು ಮೆಸೇಜಸ್ ಇದೆ. ಸೊ ಅದು ನೋಡಿದಾಗಲೇ ಖುಷಿ ಆಗುತ್ತೆ. ಸೊ ರೆಸ್ಪಾನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇನ್ನು ಮಧ್ಯದಲ್ಲೇ ಕ್ವಿಟ್ ಮಾಡ್ತೀನಿ ಅಂತ ಹೇಳಿದ್ರಂತಲ್ಲ, ಯಾಕೆ? ಏನಾಗಿತ್ತು? ಇಸ್ ದೇರ್ ಎನಿ ಬ್ಯಾಕ್ ಗ್ರೌಂಡ್ ಸ್ಟೋರಿ ಅದಕ್ಕೆ? ಆ, ಯಾ ನಂದು ಮನೆಯಲ್ಲಿ ಒಂದು ಟ್ರಾಜಿಡಿ ಆಯಿತು. ಸೊ ಐ ನನ್ನ ತಾತನ ನಾನು ಕಳ್ಕೊತೀನಿ. ಸೊ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅವ್ರ ಜೊತೆನೆ. ಸೊ ನನಗೆ ಅಟ್ಯಾಚ್ಮೆಂಟ್ ತುಂಬ ಇತ್ತು ಅವ್ರ ಜೊತೆ. ಸೊ ನಾನು ಮಹಾನಟಿಗೆ ಬರೋ ರೀಸನ್ನೇ ನಮ್ಮ ಅಜ್ಜಿ ತಾತ ಆ್ಯಕ್ಚುಲಿ ಒಂಥರ ಹೇಳಬೇಕಂದ್ರೆ. ಸೊ ಎಲ್ಲಿ ನನ್ಗೆ ಅವ್ರನ್ನ ಕಳ್ಕೊಂಡಿದ್ದ ದಿನ ನನಗೆ ಎಲ್ಲ ಬೇಡ, ನನಗೆ ಸಾಕು ಅಂತ ಅನಿಸ್ಬಿಟ್ಟು. ಸೊ ಆವಾಗ ನಾನು ಟೀಮ್ ಅವ್ರಿಗೆ ಹೇಳಿದ್ದು, ನಾನು ಬರಲ್ಲ, ನಾನು ಕ್ವಿಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಟೀಮ್ ಅವರು ತುಂಬಾ ಸಪೋರ್ಟ್ ಮಾಡಿ, ಇಲ್ಲ ವಾಪಸ್ ಕರ್ಕೊ ಬನ್ನಿ ಅವಳನ್ನ ಅಂತೆಲ್ಲ ನಮ್ಮ ಅಮ್ಮನ ಹತ್ರ ಮಾತಾಡಿ ಎಲ್ಲ ಆದ್ಮೇಲೆ ಐ ಕೇಮ್ ಬ್ಯಾಕ್. ಬಟ್ ಐ ಥಿಂಕ್ ಅದು ಒಂಥರ ಒಳ್ಳೆ ಡಿಸಿಷನ್ ಆಯಿತು. ಬಿಕಾಸ್ ಇಲ್ಲಿ ತನಕ ನಾನು ಬಂದು ಸೆಕೆಂಡ್ ರನ್ನರ್ ಅಪ್ ಆಗಿ ಆಚೆ ಬಂದೆ. ಸೊ ಇದನ್ನೆಲ್ಲ ನಾನು ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ, ನಮ್ಮ ತಾತನ್ಗೆನೆ. ಸೊ ಅದು ಕ್ವಿಟ್ಟಿಂಗ್ ಸ್ಟೋರಿ. ಆ್ಯಕ್ಚುಲಿ ನನಗೆ ಏನು ಬೇಡ ಅಂತ ಅನ್ಸ್ಬಿಟ್ಟಿದ್ ಪಾಯಿಂಟ್ ರೀಚ್ ಆಗಿದೆ. ಸೊ ಇನ್ನು ನಿಮ್ ತಂದೆ ದುಬೈಯಲ್ಲಿ ಇರ್ತಾರೆ. ಸೊ ತಾಯಿ ಫುಲ್ ಸಪೋರ್ಟ್ಗೆ ಇಲ್ಲಿ ನಿಮ್ಗೋಸ್ಕರ ಅಂತ ಹೇಳಿ ಬ್ಯಾಂಗ್ಳೂರಿಗೆ ಬಂದಿದ್ರು. ಸೊ ಅಂದ್ರೆ ಅವ್ರು ಎಷ್ಟು ಪ್ರೌಡ್ ಫೀಲಿಂಗ್ ಅಲ್ಲಿ ಇದ್ದಾರೆ ಅಂತ ನಮ್ಗೆಲ್ಲರಿಗೂ ಗೊತ್ತಾಗತ್ತೆ. ಸೊ ಹೇಗಿತ್ತು ನಿಮ್ ತಂದೆ ರೆಸ್ಪಾನ್ಸ್ ಆಗಿರ್ಬೋದು, ಸೆಕೆಂಡ್ ರನ್ನರ್ ಅಪ್ ಆದಾಗ ತಾಯಿ ರೆಸ್ಪಾನ್ಸ್ ಆಗಿರ್ಬೋದು? ಸೊ ಅಪ್ಪ ಅಮ್ಮ ಎಲ್ಲ ಫಸ್ಟ್ ಬ್ಯಾಂಗ್ಳೂರಲ್ಲಿ ಇದ್ದಾಗ್ಲೂ ನಾನು ಅಜ್ಜಿ ತಾತ ಜೊತೆನೇ ಇದ್ದಿದ್ದು. ಅದಾದ್ಮೇಲೆ ಅವರಿಬ್ರು ಅಲ್ಲಿ ಶಿಫ್ಟ್ ಆದ್ರು. ಸೊ ಯಾವಾಗ ನಾನು ಈ ಆಕ್ಟಿಂಗ್ಗೆ ತಗೋಬೇಕು, ಇದನ್ನ ಕರಿಯರ್ ಆಗಿ ತಗೋಬೇಕು ಅಂತ ಹೇಳಿದ್ನೋ, ನಮ್ಮಮ್ಮ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂದ್ರೆ, ಸರಿ ಆಯ್ತು ನೀನ್ ಮಾಡ್ತೀಯ, ಹೋಗೆ ಇದನ್ನು ಟ್ರೈ ಮಾಡು. ಮುಂದೆ ಯು ಶುಡ್ ನಾಟ್ ರಿಗ್ರೆಟ್. ಅಯ್ಯೋ ನಾನು ಇದನ್ನ ಮಾಡ್ಲಿಲ್ವಲ್ಲ ಅಂತ ಬರಬಾರ್ದು ನಿನ್ಗೆ ಅಂತ ಹೇಳಿ, ಅವ್ರು ಮಾಡ್ತಿದ್ದ ಕೆಲಸನೆಲ್ಲ ಬಿಟ್ಟು ವಾಪಸ್ ಇಲ್ಲೇ ಬಂದ್ರು. ಸೊ ನಾನು ಏನೇ ಮಾಡ್ತೀನಿ ಅಂದ್ರೂ ನನ್ನ ಜೊತೆ ಯಾವಾಗ್ಲೂ ನನ್ನ ಸಪೋರ್ಟ್ ಆಗಿ ನಿಂತ್ರು. ಸೊ ಮಹಾನಟಿ ಬಂದಾಗ್ಲೂ ಅಷ್ಟೇ, ಅವರು ಪ್ರತಿ ಎಪಿಸೋಡು ಬಂದು ಕೂತಿದ್ದಾರೆ ಅಲ್ಲಿ ನನ್ನ ಜೊತೆ. ಇಡೀ ಬೆಳಗ್ಗೆಯಿಂದ ನೆಕ್ಸ್ಟ್ ದಿನ ಶೂಟ್ ಎಷ್ಟೊತ್ತು ತನಕ ಆಯ್ತು ಅಷ್ಟು ದಿನ ಬಂದು ಕೂತಿದ್ದಾರೆ. ಅದಾದ್ಮೇಲೆ ನನಗೆ ಕಾಸ್ಟ್ಯೂಮ್ ಆಗಿರ್ಬೋದು, ಅಥವಾ ನನ್ನ ಪ್ರಾಕ್ಟೀಸ್ ಆಗಿರ್ಬೋದು, ನಾನು ಎಷ್ಟೊತ್ತು ಎದ್ದಿರ್ತಿದ್ದೆ ನನ್ನ ರಿಹರ್ಸಲ್ ಪ್ರಾಕ್ಟೀಸ್ಗೆ, ಅವರು ಅಷ್ಟೊತ್ತೆ ನಿದ್ದೆಗೆಟ್ಟಿದ್ದಾರೆ ನನ್ನ ಜೊತೆ. ಸೊ ಅವ್ರಿಗೆ ಅಟ್ ದಿ ಎಂಡ್ ಸೆಕೆಂಡ್ ರನ್ನರ್ ಅಪ್ ಆಚೆ ಬಂದಿದ್ದು ಸಿಕ್ಕಾಪಟ್ಟೆ ಹೆಮ್ಮೆ ಇದೆ. ಬಿಕಾಸ್ ಇಲ್ಲಿ ತನಕ ಬರೋದು ಇಸ್ ನಾಟ್, ಅದು ಸಣ್ಣ ವಿಷಯ ಅಲ್ಲ. ಅಷ್ಟು ಜನ ಆಡಿಷನ್ಸ್ ಮಧ್ಯೆ ನಾವು 16 ಜನ ಬಂದ್ವಿ ಮಹಾನಟಿಗೆ. 16ರಿಂದ 10 ಆದ್ವಿ, 10ರಿಂದ 5ಕ್ಕೆ ಬಂತು, 5ರಿಂದ 3ಕ್ಕೆ ಬಂದಾಗ ನಾನು ಅಲ್ಲಿ ನಿಂತಿದ್ದೆ. ಅವ್ರಿಗೆ ಸಿಕ್ಕಾಪಟ್ಟೆ ಹೆಮ್ಮೆ ಇತ್ತು. ನಮ್ಮ ಅಪ್ಪನೂ ಅದನ್ನ ನೋಡಿ, ಅವ್ರು ಆಕ್ಚುಲಿ ಬೆಳಗ್ಗೆ ನನ್ನ ಕಿರುಚಿತ್ರನ ಯಾವಾಗ ಚಿತ್ರಮಂದಿರದಲ್ಲಿ ನೋಡಿದ್ರು, ಅಲ್ಲೇ ಅವ್ರು ತುಂಬಾ ಎಮೋಷ್ನಲ್ ಆಗ್ಬಿಟ್ಟು ಕಣ್ಣೀರ್ ಹಾಕಿದ್ರು. ಬಿಕಾಸ್ ಮಗಳನ್ನ ಅಷ್ಟು ದೊಡ್ಡ ಬೆಳ್ಳಿ ಪರದೆ ಮೇಲೆ ನೋಡೋದು ಅವ್ರಿಗೆ ಖುಷಿ ಕೊಡ್ತು. ಖುಷಿ ಹೆಮ್ಮೆ ಎಲ್ಲ ಒಟ್ಟಿಗೆ ಆಗಿ ಆ ಖುಷಿಯಿಂದ ಅವ್ರ ಹತ್ರು. ಬಟ್ ಇವಾಗ್ಲೂ ಅಷ್ಟೇ, ಅವರು ಈಗಲೂ ಹೇಳ್ತಾರೆ, ನಂಗೆ ತುಂಬಾ ಹೆಮ್ಮೆ ಇದೆ, ಐ ಆಮ್ ಪ್ರೌಡ್ ದಟ್ ಯು ಆರ್ ಮೈ ಡಾಟರ್ ಅಂತೆಲ್ಲ. ಸೊ ಅಷ್ಟೇ ಖುಷಿಯಾಗಿದ್ದಾರೆ. ಆ್ಯಂಡ್ ಇನ್ನು ಫ್ಯೂಚರ್ಗೂ ಅವರು ತುಂಬಾ ಕ್ಯೂರಿಯಸ್ ಆಗಿದ್ದಾರೆ. ಓಕೆ ನೆಕ್ಸ್ಟ್ ಏನ್ ಮಾಡ್ತಾಳೆ, ನೆಕ್ಸ್ಟ್ ಏನಾಗುತ್ತೆ ಅಂತ ಎಲ್ಲರೂ ಅದೇ ಮೈಂಡ್ ಸೆಟ್ ಅಲ್ಲಿ ಇದೀವಿ. ಖುಷಿನೂ ಇದೆ, ಎಕ್ಸೈಟ್ಮೆಂಟು ಇದೆ ಫ್ಯೂಚರ್ ಜರ್ನಿಗೆ. ಇನ್ನು ಆಲ್ಮೋಸ್ಟ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಜನಕ್ಕೆ ಆಸೆ ಇರುತ್ತೆ, ಕನ್ಸು ಕೂಡ ಇರುತ್ತೆ, ಪನ್ನಗ ಅವ್ರು ನಮಗೆ ಡೈರೆಕ್ಟ್ ಮಾಡಬೇಕು ಅಂತ ಹೇಳಿ. ಅಂತಹ ಡೈರೆಕ್ಟರ್ ಕೆಳಗಡೆ ಕೆಲಸ ಮಾಡೋದಾಗಿರ್ಬೋದು, ಅವ್ರು ನಿಮ್ಗೊಂದು ಶಾರ್ಟ್ ಫಿಲಿಮ್ನ ಸ್ಪೆಷಲ್ ಆಗಿ ಅಂತ ಮಹಾನಟಿಗೋಸ್ಕರ ಶೂಟ್ ಮಾಡಿ ಕೊಡ್ತಾರೆ. ಸೊ ಆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹಾಗೆ ಪಂಜರದ ಗಿಳಿ ಅಂತ ಹೇಳಿ ಸಾಕಷ್ಟು ಜನ ಹೆಣ್ಮಕ್ಳಿಗೆ ತುಂಬಾ ರಿಲೇಟ್ ಆಗಿರುವಂತಹ ಶಾರ್ಟ್ ಸಿನಿಮಾ ಅದು ಅಂತ ಹೇಳೋದು ತಪ್ಪಾಗಲ್ಲ, ಬಿಕಾಸ್ ಇಟ್ ವಾಸ್ ಬ್ಯೂಟಿಫುಲ್ ಕಾನ್ಸೆಪ್ಟ್. ಸೊ ಅದೆಲ್ಲ ಹೇಗಾಯ್ತು? ಹೇಗಿತ್ತ ಎಕ್ಸ್ಪೀರಿಯನ್ಸ್?
ಸೊ ನನಗೆ ಅವ್ರು ಯಾವಾಗ ನನ್ನ ಡೈರೆಕ್ಟರ್ ಪನ್ನಗ ಸರ್ ಅಂದ್ರು ಅವಾಗಲೇ ನಾನು ಫುಲ್ ಖುಷಿಯಿಂದ ಹಾರಾಡ್ತಿದ್ದೆ. ಬಿಕಾಸ್ ಪನ್ನಗ ಸರ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಬಂದಿದ್ದಾರೆ ಆ್ಯಂಡ್ ಅವ್ರ ವರ್ಕ್ಸ್ ಕೂಡ ಹಾಗೆ ಇದೆ. ಅವ್ರು ಏನೇನು ಕೆಲಸ ಮಾಡಿ ನಮಗೆ ಇಂಡಸ್ಟ್ರಿಗೆ ಕೊಡುಗೆ ಕೊಟ್ಟಿದ್ದಾರೋ ಅದು ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಸೊ ಪನ್ನಗ ಸರ್ ಅಂದಾಗ ಎಲ್ಲೋ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಜೊತೆ ಭಯ ಇತ್ತು. ಅಯ್ಯೋ ಇವರು ಇಷ್ಟು ಎಕ್ಸ್ಪೀರಿಯನ್ಸ್ ಡೈರೆಕ್ಟರು, ಇವ್ರ ಜೊತೆ ನಾನು ಹೆಂಗೆ ಅಂತೆಲ್ಲ. ಬಟ್ ಅವರು ಸ್ಟೋರಿ ಲೈನ್, ಒಂದು ಸಿಂಪಲ್ ಸ್ಟೋರಿ ಲೈನ್ ನನಗೆ ಏನು ಸಿಕ್ಕಿದ್ದನೋ ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನ. ಆ್ಯಂಡ್ ನೀವು ಹೇಳ್ದಂಗೆ ಹೌದು, ಅದು ತುಂಬಾ ರಿಲೇಟ್ ಆಗೋ ಕಥೆಗಳು. ಬಿಕಾಸ್ ಆಲ್ಮೋಸ್ಟ್ ಐ ಥಿಂಕ್ 100ರಲ್ಲಿ ಒಂದು ಅಟ್ಲೀಸ್ಟ್ ಒಂದು 50 ಹುಡುಗಿರು ಅದನ್ನ ಫೇಸ್ ಮಾಡ್ತಿರ್ತಾರೆ. ಓಕೆ, ಬಟ್ ಆದ್ರೂ ಅವರು ಹೋಗ್ಲಿ ಬಿಡು ಅಂತ ಸಹಿಸ್ಕೊಂಡು ಹೋಗ್ತಿರೋ ಹುಡುಗಿರು ಇರ್ತಾರೆ. ಸೊ ಇದು ನನಗೆ ಕೊಟ್ಟಾಗಲೇ ಫಸ್ಟ್ ಸ್ವಲ್ಪ ಭಯ ಆಯಿತು. ಬಿಕಾಸ್ ಪನ್ನಗ ಸರ್ ಅವ್ರು ನನಗೆ ಕೂರ್ಸ್ಕೊಂಡು ಹೇಳಿದ್ರು, ನೋಡಮ್ಮ ಇದು 30 ವರ್ಷದ ಪ್ಲಸ್ ಮೆಚುರಿಟಿ ಬರಬೇಕು ನಿನಗೆ ಅಂತೆಲ್ಲ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ಸ್ ನನಗೆ ಹೇಳಿದ್ರು. ಸೊ ಅಷ್ಟು ಸ್ವೀಟ್ ಆ್ಯಂಡ್ ಪೇಷಂಟಾಗಿ ಕೂತ್ಕೊಂಡು ಪೇಷನ್ಸಿಂದ ನನಗೆ ಹೇಳ್ಕೊಟ್ಟಿದ್ರು. ಸೊ ಅದನ್ನು ನಾನು ತೆರೆ ಮೇಲೆ ನೋಡಿದಾಗ ನನಗೆ ಎಷ್ಟು ಹೆಮ್ಮೆ ಆಯಿತು ಅಂದರೆ, ಬಿಕಾಸ್ ನಾನು ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದ ಆ್ಯಕ್ಟಿಂಗ್ ಬೇರೆ, ಸ್ಟೇಜ್ ಮೇಲೆ ಆಗಿರ್ಬೋದು ಅಥವಾ ನನಗೆ ಸೀನ್ ರಿಕ್ರಿಯೇಷನ್ ಅಥವಾ ಏನೇ ಇದ್ರೂ ಇಲ್ಲಿ ನನ್ಗೆ ಮಾಡಿದ್ದು ಬೇರೆ. ಬಿಕಾಸ್ ಇಲ್ಲಿ ನೀನು ಜಾಸ್ತಿ ಎಕ್ಸ್ಟ್ರೀಮ್ಗೂ ಹೋಗಂಗಿಲ್ಲ, ಆ ಫೇಸಲ್ಲಿ ಇದ್ದಿದ್ದು ನಮ್ಮದು. ಸೊ ಅವಾಗ ಸರು ಎಷ್ಟು ಚೆನ್ನಾಗಿ ನಂಗೆ ಹೇಳಿದ್ರು ಅಂದರೆ, ನೋಡಮ್ಮ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತೀಯ ನೀನು, ಅದಾದ್ಮೇಲೆ ಏನು ಫೇಸ್ ಇರುತ್ತೆ ಅದು, ನೀನು ಜೋರಾಗಿ ಅಳಂಗಿಲ್ಲ, ಗೋಳಾಡಂಗಿಲ್ಲ, ಬಿಕಾಸ್ ನೀನು ಬಿಟ್ಬಿಟ್ಟಿದ್ಯಾ ಅದನ್ನೆಲ್ಲ, ಆ ಥರ ಇರಬೇಕು ನೀನು. ಸೊ ಈ ಥರ ಚಿಕ್ಕ ಚಿಕ್ಕ ಪಾಯಿಂಟರ್ಸ್ನು ಅವ್ರು ನನಗೆ ಪನ್ನಗ ಸರ್ ಹೇಳ್ಕೊಟ್ಟಿದ್ರು. ಸೊ ಅದನ್ನು ಆ್ಯಂಡ್ ನಾನು ಯಾವಾಗ ಸೆಟ್ಗೆ ಹೋದ್ನೋ ಗಿವ್ ಆ್ಯಂಡ್ ಟೇಕ್ ತುಂಬ ಚೆನ್ನಾಗಿತ್ತು ನನಗೆ ಮತ್ತು ಸರ್ಗೆ. ಸೊ ಸರು ಓಕೆ ಹಿಂಗೆ ಮಾಡಮ್ಮ ಅಂತಂದರೆ ನಾನು ಓಕೆ ಸರ್ ಅಂತ. ಆ ಟೈಮಲ್ಲಿ ನಂಗೆ ಏನಾಯ್ತೋ ಗೊತ್ತಿಲ್ಲ, ಅವ್ರು ಒಂದ್ಸಲಿ ಹೇಳಿದ್ದನ್ನು ನಾನು ಬೇಗ ಬೇಗ ಕ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಅದಾದ್ಮೇಲೆ ನಾನೇನಾದ್ರು ಒಂದು ಸ್ವಲ್ಪ ನಾನು ನರ್ವಸ್ ಆಗಿದ್ದೀನಿ ಅಂತ ಗೊತ್ತಾದರೆ ಸರ್ ಬಂದ್ಬಿಟ್ಟು ನರ್ವಸ್ ಆಗಬೇಡ, ಚೆನ್ನಾಗಿ ಬರ್ತಿದೆ, ಆರಾಮಾಗಿ ಮಾಡು ಅಂತ. ಸೊ ನನಗೆಲ್ಲೂ ನಾನು ಓಕೆ ನಾನೊಬ್ಳು ಫ್ರೆಶರ್, ನಾನು ಇಲ್ಲಿ ಹೊಸ ಹುಡುಗಿ ಬಂದಿದ್ದೀನಿ ಅಂತ ನನಗೆ ಎಲ್ಲೂ ಅನ್ಸೋಕ್ಕೆ ಬಿಡಲಿಲ್ಲ ಪನ್ನಗ ಸರ್. ಬಿಕಾಸ್ ಅವರು ಅಷ್ಟೇ ಇನ್ವಾಲ್ವ್ಮೆಂಟ್ ಮತ್ತು ಡೆಡಿಕೇಶನಿಂದ ಮಾಡಿದ್ರು. ಅವರು ಎಲ್ಲೂ ನನಗೆ ಚಿಕ್ಕ ಹುಡುಗಿ ಇವಳು ಫ್ರೆಶರ್ ಅಂತೆಲ್ಲ ಅನ್ಲೇ ಇಲ್ಲ. ಸೊ ದಟ್ ಈಸ್ ವಾಟ್ ನನಗೆ ಪನ್ನಗ ಸರ್ ಬಗ್ಗೆ ಸಿಕ್ಕಾಪಟ್ಟೆ ಖುಷಿ ಆಗಿದ್ದು. ಈಕ್ವಲಿ ಟ್ರೀಟ್ ಮಾಡಿದ್ರು. ಆ್ಯಂಡ್ ಓಕೆ ಇವಳು ಒಬ್ಳು ಆ್ಯಕ್ಟ್ರೆಸ್ಸು, ಇವಳಿಗೆ ಶಾರ್ಟ್ ಮೂವಿ ಬಂದಿದೆ, ನನ್ನ ಕೈಲಿ ಏನು ಬೆಸ್ಟ್ ಆಗಬೇಕೋ ಅದನ್ನು ನಾನು ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಹಿ ಬ್ರಾಟ್ ದ ಬೆಸ್ಟ್ ಅಂತ ನನಗನ್ಸುತ್ತೆ. ಸೊ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಪನ್ನಗ ಸರ್ ಇಸ್ ದ ಮೋಸ್ಟ್ ಸ್ವೀಟೆಸ್ಟ್ ಆ್ಯಂಡ್ ಸಿಕ್ಕಾಪಟ್ಟೆ ಪೇಷನ್ಸ್ ಇರೋ ಪರ್ಸನ್ ಅಂತ ಹೇಳ್ಬೋದು. ಇನ್ನು ಜಡ್ಜಸ್ ವಿಷಯಕ್ಕೆ ಬಂದ್ರೆ ಪ್ರೇಮಾ ಮೇಡಮ್, ಹಾಗೆ ತರುಣ್ ಸರ್, ರಮೇಶ್ ಸರ್, ನಿಶ್ವಿಕ್ ಅವರು, ಇನ್ನ ಆಂಕರ್ ಅನುಶ್ರೀ ಅವರು. ಸೊ ಇವರೆಲ್ಲ ನಿಮ್ಗೆ ಯಾವ ರೀತಿಯಾದಂತಹ ಇನ್ಪುಟ್ಸ್ ಕೊಡ್ತಾ ಇದ್ರು, ಏನಾದ್ರೂ ಕರೆಕ್ಷನ್ಸ್ ಮಾಡ್ಕೋಬೇಕು ಅಂತಂದ್ರೆ ಹೇಗೆ ಗೈಡ್ ಮಾಡ್ತಿದ್ರು ಅನ್ನೋದು? ಸೊ ನಾನು ಅನುಶ್ರೀ ಅಕ್ಕಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಅನುಶ್ರೀ ಅಕ್ಕ ಒಂಥರ ನಮಗೆ ಅಕ್ಕ, ಆ್ಯಕ್ಚುಲಿ ಅಕ್ಕನೇ. ಸೊ ನಾವು ಖುಷಿಯಾಗಿರ್ಬೋದು ಅಥವಾ ನಾವೇನಾದರೂ ಬೇಜಾರಲ್ಲಿದ್ರು ಬಂದ್ಬಿಟ್ಟು ಏನಕ್ಕೆ ಬೇಜಾರಾಗಿದೆಯಾ, ಆರಾಮಾಗಿರೋ, ಏನಾದರೂ ಸ್ವಲ್ಪ ಅಳ್ತಿದೆ, ಅಳ್ಬೇಡ ಅಂತೆಲ್ಲ ಹೇಳೋದು. ಆ್ಯಂಡ್ ಅವ್ರ ಎನರ್ಜಿ ಬೆಳಗ್ಗೆಯಿಂದ ಶೂಟ್ ಮುಗಿಯೋ ತನಕ ಕಾನ್ಸ್ಟೆಂಟ್ ಎನರ್ಜಿ. ಸೊ ಆ ಎನರ್ಜಿಯಿಂದ ನಮಗೆ ಎನರ್ಜಿ ಬೂಸ್ಟ್ ಆಗ್ತಿತ್ತು. ಆ್ಯಂಡ್ ನಮ್ಮದು ಎವ್ರಿ ಪರ್ಫಾರ್ಮೆನ್ಸ್ ಆದಮೇಲೆ ಫಸ್ಟ್ ಕಮೆಂಟ್ ಬರ್ತಿದ್ರೆ ಒಂಥರ ಅನು ಅಕ್ಕಯಿಂದ. ಬಿಕಾಸ್ ಅವ್ರು ಬರ್ತಾ ಹಿಂಗೆ ಮಾಡಿದೆ ಗೊತ್ತಾ ನೀನು, ಹೆಂಗೆ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಗೊತ್ತಾ, ಹಂಗೆ ಸ್ಟಾರ್ಟ್ ಆಗ್ತಿದ್ದು. ಸೊ ಅನು ಅಕ್ಕ ಇಸ್ ದ ಮೋಸ್ಟ್ ಸ್ವೀಟೆಸ್ಟ್ ಪರ್ಸನ್ ಆ್ಯಂಡ್ ಅವರಿಂದ ನಮಗೆ ಸಿಕ್ಕಾಪಟ್ಟೆ ಮೋಟಿವೇಶನ್ ಸಿಗ್ತಿತ್ತು. ಆ್ಯಂಡ್ ನೆಕ್ಸ್ಟ್ ತರುಣ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ಹೇಳೋಕ್ಕೆ ಬ್ಲಾಕ್ ಬಸ್ಟರ್ ಡೈರೆಕ್ಟರು. ಸೊ ಅವ್ರ ಮುಂದೆ ನಮಗೆ ಪರ್ಫಾರ್ಮ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ದು ಒಂದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಆ್ಯಂಡ್ ತರುಣ್ ಸರ್ ಅವರು ಮೈನ್ಯೂಟ್ ಡೀಟೇಲ್ಸ್ನ ಚೆನ್ನಾಗಿ ಹಿಡಿತಿದ್ರು. ಫಾರ್ ಎಕ್ಸಾಂಪಲ್ ಇವಾಗ ನಂದು ಯಾವುದೋ ಒಂದು ಎಪಿಸೋಡಲ್ಲಿ ನಂದು ಕ್ಯಾಮ್ರಾ ಆ್ಯಂಗಲು ಮತ್ತು ನಂದು ಎನರ್ಜಿ ಬಗ್ಗೆ, ಅದು ಎನರ್ಜಿ ಇನ್ನೊಂದು ಸ್ವಲ್ಪ ಇರಬೇಕಿತ್ತು. ಆ್ಯಂಡ್ ಕ್ಯಾಮ್ರಾ ಆ್ಯಂಗಲ್ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಬೇಕು, ಆ ಥರ ವೆರಿ ಮೈನ್ಯೂಟ್ ಡೀಟೇಲ್ಸ್ ಇಲ್ಲಿಟ್ಟಿದ್ರೆ ಹಿಂಗೆ ಅಂತ ಕ್ಯಾಮ್ರಾ ಆ್ಯಂಗಲ್ಸ್ ಬಗ್ಗೆ ನಮಗೆ ಹೇಳ್ಕೊಡೋದಾಗಿರ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪರ್ಫಾರ್ಮೆನ್ಸ್ ಚೆನ್ನಾಗಾದಾಗ ಅವರು ಹೊಗಳ್ತಾ ಇದ್ದಿದ್ದು ಇನ್ನೂ ನಮಗೆ ಮೋಟಿವೇಟ್ ಮಾಡ್ತಿತ್ತು. ಓಕೆ ಇವಾಗ ನಾವು ಚೆನ್ನಾಗಿ ಮಾಡಿದ್ದೀವಿ, ಇಷ್ಟು ಹೊಗಳಿದ್ದಾರೆ, ನೆಕ್ಸ್ಟು ಇನ್ನೂ ಬೆಟರಾಗಿ ಮಾಡೋಣ. ಸೊ ಆ ಬೆಟರ್ ಮಾಡೋಣ ಅಂತ ಸ್ವಲ್ಪ ಎಲ್ಲೋ ನಮಗೆ ಎಂಕರೇಜ್ಮೆಂಟ್ ಜಾಸ್ತಿ ತರುಣ್ ಸರಿಂದ ಸಿಗ್ತಿತ್ತು. ಆ್ಯಂಡ್ ಒಂದು ವೆರಿ ಮೆಮೊರೇಬಲ್ ಅಂದರೆ ನಾನೊಂದು ನದೀಮ್ ದೀಮ್ತನ ಯಕ್ಷಗಾನ ಪರ್ಫಾರ್ಮೆನ್ಸ್ ಮಾಡಿದ್ದೆ. ಸೊ ಆ ಟೈಮಲ್ಲಿ ಸರ್ ಇರಲಿಲ್ಲ ಆವಾಗ. ಸೊ ಬಟ್ ಏನಾಯ್ತಂದರೆ ಸರ್ ವಾಪಸ್ ಬಂದುಬಿಟ್ಟು ಈ ಹುಡುಗಿ ಪರ್ಫಾರ್ಮ್ ಇದನ್ನು ಪರ್ಫಾರ್ಮ್ ಮಾಡಿದ್ರ, ಪ್ಲೀಸ್ ಮಾನಿಟರ್ ಹಾಕಿ ಅಂತ ಮಾನಿಟರ್ ಹಾಕಿಸ್ಕೊಂಡು ಮತ್ತೆ ಪರ್ಫಾರ್ಮೆನ್ಸ್ ನೋಡಿ ನನಗೆ ಆಮೇಲೆ ಅವ್ರು ಕಮೆಂಟ್ಸ್ ಕೊಟ್ಟರು. ಸೊ ಅದೆಲ್ಲ ನನಗೆ ತುಂಬ ಖುಷಿ ಕೊಟ್ಟಿದ್ದ ವಿಷಯ. ಬಿಕಾಸ್ ಸರ್ ಹೌದು. ಇದು ಮುಗಿಸ್ಬಿಟ್ಟು ಹೇಳ ಅಥವಾ ಈಗಲೇ ಹೇಳ್ಬಿಡ್ಲಾ? ಓಕೆ. ಸೊ
ಸೊ ಆ ಥರ ತರುಣ್ ಸರಿಂದ ಸಿಕ್ಕಾಪಟ್ಟೆ ಇದಾಗಿತ್ತು. ಆ್ಯಂಡ್ ನಾನು ಇಲ್ಲಿಗೆ ಬಂದಿದ್ದೆ ಥಿಯೇಟರ್ ಆರ್ಟಿಸ್ಟ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು. ಸೊ ನಾನು ಇಂಜಿನಿಯರಿಂಗ್ ಮಾಡ್ತಾ ಆವಾಗ ನಾನು ಆ್ಯಕ್ಟಿಂಗ್ ಸ್ಕೂಲ್ ಸೇರಿಕೊಂಡೆ. ಆ್ಯಕ್ಟಿಂಗ್ ಸ್ಕೂಲಿಂದ ನಂತರ ಥಿಯೇಟರ್ ಜಾಯ್ನ್ ಆಗಿ 2 ವರ್ಷ ನಾನು ಥಿಯೇಟರಲ್ಲೇ ಇದ್ದೆ. ಸೊ ಅಲ್ಲಿ ನಾನು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. ಟು ಬಿ ಆನೆಸ್ಟ್, ನಾನು ಇಲ್ಲಿ ನಾನು ಸ್ಟಾರ್ಟಿಂಗ್ ಮೆಗಾ ಆಡಿಷನ್ಗೆ ನಾನು ಪರ್ಫಾರ್ಮ್ ಮಾಡಿದ್ದು ನಾನು ಥಿಯೇಟರ್ದೇ ಡ್ರಾಮಾನೇ ನಾನು ಮಾಡಿದ್ದು. ಸೊ ನಾನು ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಾನು ಇಲ್ಲಿ ತನಕ ಬರೋದಕ್ಕೆ ಅವರು ಎಲ್ಲೋ ಒನ್ ಆಫ್ ದ ಮೇನ್ ರೀಸನ್ ಅಂತ ಹೇಳ್ಬೋದು. ಸೊ ರಂಗರಥ ಅಂತ ಒಂದು ಥಿಯೇಟರ್ ಗ್ರೂಪ್ನ ನಾನು ಜಾಯ್ನ್ ಆದೆ ಆಸ್ ಏನು ಸ್ಟೂಡೆಂಟ್ ಆಗಿ ನಾನು ಜಾಯ್ನ್ ಆಗಿದ್ದು. ಬಟ್ 1 ಮಂತ್ ಕೋರ್ಸ್ ಆದಮೇಲೆ ಅವರು ಸರಿ ಈ ಹುಡುಗಿ ಚೆನ್ನಾಗಿ ಮಾಡ್ತಾಳೆ ಅಂದ್ಬಿಟ್ಟು ಪ್ರೊಫೆಷನಲ್ ಟೀಮಿಗೆ ನನ್ನ ತೊಗೊಂಡ್ರು. ಸೊ 2 ವರ್ಷ ನನ್ನ ಜರ್ನಿ ಅವ್ರ ಜೊತೆ ಹಾಗೆ ಕಂಟಿನ್ಯೂ ಆಯಿತು. ಎಷ್ಟೊಂದು ಕಡೆ ನಾವು ಹೋಗಿ ಪ್ಲೇಸ್ ಪರ್ಫಾರ್ಮ್ ಮಾಡಿದ್ದೀವಿ. ಆಲ್ಮೋಸ್ಟ್ ನಂದು ಒಂದು 45 ಸ್ಟೇಜ್ ಶೋಸ್ ಕೊಟ್ಟಿದ್ದೀನಿ ನಾನು ಅದೇ ಟೀಮ್ ಜೊತೆನೇ. 7 ಡ್ರಾಮಾ, 45 ಸ್ಟೇಜ್ ಶೋಸು. ಸೊ ನನಗೆ ಸ್ವಲ್ಪ ಕಾನ್ಫಿಡೆನ್ಸು ಅಥವಾ ನಾನು ಸ್ಟೇಜ್ ಆ್ಯಕ್ಟಿಂಗ್ ಎಲ್ಲ ಕಲ್ತಿದ್ದೆ ಅಲ್ಲಿ. ಸೊ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್. ಸೊ ಅಲ್ಲಿಂದ ನಾನು ಏನೇನು ಕಲಿತೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಬಂದಿದ್ದೆ ಮಹಾನಟಿಲಿ. ಸೊ ಮಹಾನಟಿಲಿ ಸ್ಟೇಜ್ ಆ್ಯಕ್ಟಿಂಗ್ ಎಲ್ಲ ನನಗೆ ವರ್ಕ್ ಆಗ್ತಿತ್ತು. ಕ್ಯಾಮ್ರಾ ಆ್ಯಕ್ಟಿಂಗ್ ಎಲ್ಲ ನನಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಪಾಯಿಂಟರ್ಸ್ ಕೊಟ್ಟಿದ್ದೆ ನಮ್ಮ ಜಡ್ಜಸ್ಸು. ಸೊ ತರುಣ್ ಸರ್ ಆಯಿತು, ಆಮೇಲೆ ಪ್ರೇಮಾ ಮ್ಯಾಮು ಅಷ್ಟೇ. ಅವರು ಹೇಳೋರು ಏನಾದ್ರು ಸ್ವಲ್ಪ ನಮ್ಮದು ಏನಾದ್ರು ಪರ್ಫಾರ್ಮೆನ್ಸ್ ಅಷ್ಟೇ ಇನ್ನೊಂದು ಸ್ವಲ್ಪ ಇರಬೇಕಿತ್ತು. ಆ್ಯಂಡ್ ಎಲ್ಲಾದರೂ ನಮ್ಮದು ಅಷ್ಟು ಚೆನ್ನಾಗಾಗಲಿಲ್ಲ ಪರ್ಫಾರ್ಮೆನ್ಸ್ ಅಂದ್ರೂ ಅವ್ರು ಹೇಳ್ತಿದ್ರು, ನಿಮ್ಮಿಂದ ನನಗೆ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಅದೊಂದು ಹುಳ ನಮ್ಮ ತಲೆಯಲ್ಲಿ ಬಂದರೆ ಓಕೆ, ಸೊ ಇವಾಗ ಜಡ್ಜಸ್ಗೆ ಹಿಂಗಿದೆ ಮಾಡಬೇಕು ನೆಕ್ಸ್ಟ್ ಅಂತ ಇದಾಗ್ತಿತ್ತು. ಸೊ ನನಗೆ 1 ರೌಂಡಲ್ಲಿ ಹಂಗೆ ಹೇಳಿದರು, ಯು ಆರ್ ಎನ್ ಎಕ್ಸಲೆಂಟ್ ಪರ್ಫಾರ್ಮರ್, ಬಟ್ ಇನ್ನೂ ಬೆಟರ್ ಮಾಡ್ಬೋದಿತ್ತು, ನಿನ್ನಿಂದ ನಂಗೆ ಆ ಎಕ್ಸ್ಪೆಕ್ಟೇಷನ್ ಇದೆ ಅಂತೆಲ್ಲ ಹೇಳಿದರು. ಸೊ ಅವಾಗ ಓಕೆ, ಪ್ರೇಮಾ ಮ್ಯಾಮ್ ಹಿಂಗೆ ಹೇಳಿದ್ದಾರೆ, ನೆಕ್ಸ್ಟ್ ರೌಂಡ್ ನಾನು ತೋರಿಸ್ತೀನಿ ಅಂತ ಬರ್ತಿತ್ತು. ಇನ್ನು ನಿಶ್ವಿಕಾ ಮ್ಯಾಮ್ ಅಂತೂ ಅವರು ಸಚ್ ಅ ಸ್ವೀಟ್ ಹಾರ್ಟ್. ಅಂದರೆ ಆನ್ ಸ್ಟೇಜ್ ಎಷ್ಟು ನಮ್ಮ ಜೊತೆ ಚೆನ್ನಾಗಿ ನಮಗೆ ಕಮೆಂಟ್ಸ್ ಕೊಟ್ಕೊಂಡು ನಗ್ಕೊಂಡಿದ್ರು, ಆಫ್ ಕ್ಯಾಮ್ರಾ ಕೂಡ ಹಾಗೆ ಇರ್ತಿದ್ರು. ಅವರು ಹೋಗೋ ಮುಂಚೆ ಬಂದ್ಬಿಟ್ಟು ನಮ್ಗಳಿಗೆಲ್ಲ ಮೈ ಬೇಬಿ ಗರ್ಲ್ಸ್ ಅಂತ ಬಂದ್ಬಿಟ್ಟು ಫುಲ್ ಹಗ್ ಮಾಡಿ, ಅವತ್ತು ಯಾವುದಾದ್ರೂ ಪರ್ಫಾರ್ಮೆನ್ಸ್ ಚೆನ್ನಾಗಾಗಿಲ್ಲ ಅಂದರೆ ಇಟ್ಸ್ ಓಕೆ, ನೆಕ್ಸ್ಟ್ ರೌಂಡ್ ಚೆನ್ನಾಗಿ ಮಾಡು, ಎವ್ರಿ ಒನ್ ವಿಲ್ ಹ್ಯಾವ್ ಅ ಬ್ಯಾಡ್ ಡೇ ಅಂದ್ಬಿಟ್ಟು ಯಾರೇ ಆಗಿರಲಿ ಕಂಟೆಸ್ಟೆಂಟು ಯಾರಾದರೂ ಚೆನ್ನಾಗಿ ಮಾಡಿದರೆ ನೀನು ಇವತ್ತು ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ, ಐ ಆಮ್ ಪ್ರೌಡ್ ಆಫ್ ಯು ಅಂತೆಲ್ಲ ಬಂದು ಹೇಳೋರು. ಅದಾದಮೇಲೆ ಯಾರಾದರೂ ಎಲಿಮಿನೇಟ್ ಆದ್ರೂ ಅಷ್ಟೇ, ಇಟ್ಸ್ ಓಕೆ, ಇದೆ ನಿಮ್ಮ ಎಂಡ್ ಅಂತ ಅನ್ಕೋಬೇಡಿ ಅಂತ. ಸೊ ಆಫ್ ಕ್ಯಾಮ್ರಾ ಆಲ್ಸೋ ಬಂದ್ಬಿಟ್ಟು ನಮ್ಮ ಜೊತೆ ಅಷ್ಟು ಚೆನ್ನಾಗಿ ಮಾತಾಡಿಕೊಂಡು ಇರ್ತಿದ್ರು. ಆ್ಯಂಡ್ ರಮೇಶ್ ಸರ್ ಇದ್ದಿದ್ದೇ ನಮಗೆ ಅಲ್ಲಿ ಆಪ್ತ ಮಿತ್ರ ಅಂತ, ಲೈಕ್ ಕಂಟೆಸ್ಟೆಂಟ್ಗಳ ಆಪ್ತ ಮಿತ್ರ ಅಂತ ಇದ್ದಿದ್ದು. ಅವರು ಹಾಗೇ ಇದ್ದರು. ಅವರು ಎಂಥ ಲೆಜೆಂಡ್ರಿ ಆ್ಯಕ್ಟರು. ಅವರು ನಮ್ಗಳ ಜೊತೆ ಬೆಳಗ್ಗೆ ಕೂತ್ರೆ ಅದೇ ಎನರ್ಜಿ ಶೂಟ್ ಮುಗಿಯೋ ತನಕನೂ ಹಾಗೆ ಇರ್ತಿದ್ರು. ಆ್ಯಂಡ್ ಅವ್ರು ಹೇಳ್ತಿದ್ದು ಅಷ್ಟೇ. ಆ್ಯಂಡ್ ಅವರು ಎಷ್ಟು ಮೈನ್ಯೂಟ್ ಡೀಟೇಲ್ಸ್ ಇವರು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದ್ರು ಅಂದರೆ, ಯಾವುದೋ ಒಂದು ಇದರಲ್ಲಿ ನಾನು ಅನ್ನ ಬಡಿಸ್ತಿ ಇದನ್ನ ಕೊಡಬೇಕಿತ್ತು ಆ ಸ್ಟೇಜ್ ಆ್ಯಕ್ಟಲ್ಲಿ. ಅವ್ರು ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡಿದ್ರು ಅಂದರೆ, ಅವ್ರು ಸೊ ರಮೇಶ್ ಸರ್ ಏನು ಹೇಳಿದ್ರು ಅಂದರೆ, ಈ ಹುಡುಗಿ ಓಕೆ ಹೇಳಿದ್ದಾರೆ, ಡೈರೆಕ್ಟರ್ ಅನ್ನ ಹಾಕಿ ಅಂತ ಹೇಳಿದರೆ ಅಷ್ಟು ಮಾತ್ರ ಮಾಡಲಿಲ್ಲ ಅವಳು, ನಾವು ಮನೇಲಿ ಹಿಂಗೆ ಅನ್ನ ಹಾಕೊಂಡು ಹಿಂಗೆ ಸಪ್ರೇಟ್ ಮಾಡ್ತೀವಲ್ಲ ಅದನ್ನೆಲ್ಲ ಮಾಡಿದ್ಲು. ಸೊ ಅಷ್ಟು ಕೀನ್ ಅಬ್ಸರ್ವೇಷನ್ ಮಾಡ್ತಿದ್ರು ಸರು. ಆ್ಯಂಡ್ ಅಬ್ಸರ್ವ್ ಮಾಡಿ ಅದನ್ನು ಹೇಳ್ತಿದ್ರು, ದಿಸ್ ಇಸ್ ವಾಟ್ ಮೇಕ್ಸ್ ಅನ್ ಆ್ಯಕ್ಟರ್ ಅಂತ ಅಂದ್ಬಿಟ್ಟು. ಅದಾದಮೇಲೆ ಇವಾಗ ಸ್ಕೋರಿಂಗ್ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂತ ಅಂದ್ರೂ ಅಲ್ಲಿ ಹೇಳೋರು, ಇಟ್ಸ್ ಓಕೆ, ಇವರು ಅಷ್ಟೇ, ಎಲ್ಲರಿಗೂ ಒಂದೊಂದು ದಿನ ಹಿಂಗಾಗುತ್ತೆ, ಇದನ್ನು ನೆಕ್ಸ್ಟ್ ರೌಂಡಲ್ಲಿ ಚೆನ್ನಾಗಿ ಮಾಡಿ ನೀವು ಅಂತ. ಸೊ ಅವ್ರು ನಿಜವಾಗ್ಲೂ ನಮ್ಮ ಆಪ್ತ ಮಿತ್ರ ಥರನೇ ಇದ್ದರು. ಇಟ್ಸ್ ಓಕೆ, ಮಾಡಿ ಅಂತ ಮೋಟಿವೇಟ್ ಮಾಡ್ತಿದ್ರು. ಸೊ ಅಂಥ ಜಡ್ಜಸ್ಸು, ಆ್ಯಂಕರು ಆ್ಯಂಡ್ ಮಹಾನಟಿ ಟೀಮ್ನ ಪಡೆಯೋಕ್ಕೆ ಫಸ್ಟ್ ಆಫ್ ಆಲ್ ನಾವು ತುಂಬ ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ಬೋದು. ಅಲ್ಲಿಂದ ಸಿಕ್ಕಾಪಟ್ಟೆ ಕಲ್ತಿದ್ದೀವಿ. ಇಂಪ್ಲಿಮೆಂಟ್ ಮಾಡೋಕ್ಕಂತೂ ಪಾಯಿಂಟರ್ಸ್ ದಿನ ಎವ್ರಿ ಎಪಿಸೋಡ್ ನಮಗೆ ಹೆಂಗೆ ಸಿಕ್ತಿತ್ತು ಅಂದರೆ, ಓಕೆ ಹಿಂಗೆ ಹೇಳಿದ್ದಾರೆ, ನೆಕ್ಸ್ಟ್ ರೌಂಡ್ ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಒಂದಿಷ್ಟು ಗಂಟಲ್ಲಿ ಪಾಯಿಂಟರ್ಸ್ ಇಟ್ಕೊಂಡು ನಾವು ಆಚೆ ಬಂದಿದ್ದೀವಿ. ನೋಡ್ಬೇಕು. ಇನ್ನು ಶಾರ್ಟ್ ಫಿಲಿಮ್ ಮೊದಲನೇದಾಗಿ ಥಿಯೇಟರಲ್ಲಿ ರಿಲೀಸ್ ಆದಾಗ ಒಂದು ಅಂದರೆ ಯೂಶ್ವಲ್ ಆಗಿ ಎಲ್ರಿಗೂ ಇರುತ್ತೆ, ಫಸ್ಟ್ ಟೈಮ್ ನಮ್ಮನ್ನು ನಾವು ಥಿಯೇಟರ್ ಮೇಲೆ ನೋಡ್ಕೊಂಡಾಗ, ಸ್ಕ್ರೀನಿಂಗಲ್ಲಿ ನೋಡ್ಕೊಂಡಾಗ ಏನೋ ಒಂಥರ ಖುಷಿ ಆಗುತ್ತೆ, ಒಂದು ಪ್ರೌಡ್ ಫೀಲಿಂಗ್ ಇರುತ್ತೆ. ಸೊ ನಿಮ್ಮ ಪೇರೆಂಟ್ಸ್ ಹೇಗೆ ರಿಯಾಕ್ಟ್ ಮಾಡಿದ್ರು ಫಸ್ಟ್ ಟೈಮ್ ನಿಮ್ಮನ್ನು ಸ್ಕ್ರೀನ್ ಮೇಲೆ ನೋಡಿದಾಗ? ಹಾಗೆ ಜನ ಹೇಗೆ ರಿಯಾಕ್ಟ್ ಮಾಡಿದ್ರು, ಫ್ರೆಂಡ್ಸ್ ಎಲ್ಲ ಹೇಗೆ ರಿಯಾಕ್ಟ್ ಮಾಡಿದ್ರು? ಸೊ ನಮ್ಮದು ಶಾರ್ಟ್ ಮೂವಿ ಆದಾಗ ಅವರು ನಮಗೆ ಎಂಟ್ರಿಗೇನೆ ಎಷ್ಟು ಸ್ಪೆಷಲ್ ಮಾಡಿದ್ರು. ರೆಡ್ ಕಾರ್ಪೆಟ್ ಹಾಕಿ ಹಿಂದೆಗಡೆಯಿಂದ ಬ್ಲಾಸ್ಟರ್ಸ್ ಎಲ್ಲ ಮಾಡಿದ್ರು. ಸೊ ಎಲ್ಲ ನಟಿ ಆಗಬೇಕು ಅಂತ ಕನಸಿಟ್ಕೊಂಡಿರೋ ಹುಡುಗಿಗೆ ಆ ರೆಡ್ ಕಾರ್ಪೆಟ್ ಮೂಮೆಂಟ್ ಒಂದು ಆಗಬೇಕು ನನ್ನ ಜೀವನದಲ್ಲಿ, ನನ್ನನ್ನು ನಾನು ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಕೋಬೇಕು ಅನ್ನೋದು ಸಿಕ್ಕಾಪಟ್ಟೆ ಏನೋ ಹುಚ್ಚು ಕನಸು ಅಂತ ಹೇಳ್ಬೋದು. ಕನಸು ಅನ್ನೋದಕ್ಕಿಂತ ಹಸುವು ಅಂತ ಹೇಳ್ಬೋದು. ನಂಗೆ ನಮ್ಮ ಸರ್ ಹೇಳ್ತಿದ್ರು, ಆಸೆ ಅಲ್ಲ ಹಸುವಿರಬೇಕು ಅಂತ. ಸೊ ಆ ಹಸುವಿರುತ್ತೆ, ನಾನು ಅಲ್ಲೂ ಇರಬೇಕು, ನಾನು ಹಂಗೆ ಮಾಡಬೇಕು ಅಂತ. ಸೊ ಅದೇ ಹಸುವಿಟ್ಕೊಂಡು ನಾನು ಇಲ್ಲಿ ಬಂದವಳು. ಸೊ ಆ ರೆಡ್ ಕಾರ್ಪೆಟ್ ಮೂಮೆಂಟ್ ಆಗಿರ್ಬೋದು. ಆ್ಯಂಡ್ ಯಾವಾಗ ಅವರು ನೆಕ್ಸ್ಟ್ ಚಿತ್ರ ಬರ್ತಾ ಇರೋದು ಶ್ರೇಯಾ ಅವ್ರದ್ದು ಅಂತ ಹೇಳಿದಾಗ ಅವಾಗ ಫುಲ್ ಹಾರ್ಟ್ ಬೀಟು ಜಾಸ್ತಿ ಆಗಿಬಿಟ್ಟು, ಯೋ ಮೈ ಗಾಡ್, ಇವಾಗ ನಾನು ನೋಡ್ಕೋತೀನ ನಾನು ಇಷ್ಟು ದೊಡ್ಡ ಸ್ಕ್ರೀನ್ ಮೇಲೆ ಬರ್ತೀನ ಅಂತ. ಸೊ ಅಲ್ಲಿ ಏನು
ಪಂಜರದ ಗಿಳಿ ಅಂತ ಬಂದ ತಕ್ಷಣ ಹಬ್ಬ ನನ್ನ ಸಿನಿಮಾ ನನ್ನ ಮೂವಿ ಟೈಟಲ್ ಅಂತ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ನಂದು ಇಂಟ್ರಡ್ಯೂಸಿಂಗ್ ಶ್ರೇಯಾ ಅಗಮ್ಯ ಅಂತ ಬಂದಿದ್ದು ಮೂವಿ ಎಂಡಲ್ಲಿ. ಆ್ಯಂಡ್ ಆ ಎಂಡ್ ಹಾ, ಆ ಕಾರ್ ಶಾಟ್ ನನಗೆ ದಿ ಮೋಸ್ಟ್ ಫೇವ್ರೆಟ್ ಶಾಟ್. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ಲಿ ಬರುತ್ತೆ ಅಂತ. ನಾನು ಬೇರೆಯವ್ರದ್ದೆಲ್ಲ ನೋಡ್ಬಿಟ್ಟು ಇಂಟ್ರಡ್ಯೂಸಿಂಗ್ ಬಂತಲ್ಲ, ನಂದು ಇನ್ನೂ ಬಂದಿಲ್ಲ ಅಂತಿದೆ. ಬಟ್ ನಾನು ಯಾವಾಗ ಹಿಂಗೆ ಆಚೆ ಹಾಕಿದಾಗ ಅದು ಬಂತು, ನನಗೆ ಸಾರ್ಥಕ ಆಗ್ಬಿಡ್ತು. ಓಕೆ, ನಾನು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಏನೋ ಒಂದು ರಿವಾರ್ಡ್ ಸಿಕ್ಬಿಡ್ತು ನನಗೆ. ಅಲ್ಲೇ ಸಿಕ್ಕಿದೆ, ನಾನು ಅಲ್ಲೇ ಗೆದ್ದೆ ಅಂತ ನನಗೆ ಅನ್ನಿಸ್ತು ಆ ದೊಡ್ಡ ಪರದೆ ಮೇಲೆ. ಆ್ಯಂಡ್ ಅಲ್ಲಿ ಹೇಳ್ಬೇಕಂದ್ರೆ ನನ್ನ ಫ್ರೆಂಡ್ಸ್ನೆಲ್ಲ ಬಂದಿದ್ರು. ಸೊ ಅದೇ ನಾನು ಯಾವಾಗ ಫಸ್ಟ್ ಶೋ ನೋಡಬೇಕು ಅಂತ ಸ್ವಲ್ಪ ಹುಚ್ಚ ಆಸೆಗಳಿದ್ದಾಗ ನನ್ನ ಫ್ರೆಂಡ್ಸ್ ಹತ್ರ ಹೋದಾಗ ನನ್ನ ಅದೇ ಥಿಯೇಟರ್ಗೆ ಕರ್ಕೊಂಡು ಹೋಗೋರು. ಸೊ ಆ ಥಿಯೇಟರ್ ನನ್ನ ಫ್ರೆಂಡ್ಸ್ ಜೊತೆ ನಾನು ಮೂವಿ ನೋಡಿದ್ದೆ. ಸೊ ಇವತ್ತು ಅದೇ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ನನ್ನ ಮೂವಿ ನೋಡ್ತಿದ್ದೀನಿ ಅಂತ ಅವರೂ ಎಷ್ಟು ನನ್ನ ಫ್ರೆಂಡ್ಸ್ ಸಪೋರ್ಟಿವ್ ಆಗಿದ್ರು ಅಂದರೆ ಅವರೂ ಸಿಕ್ಕಾಪಟ್ಟೆ ಹೆಮ್ಮೆ. ಕೆಲಸಕ್ಕೆಲ್ಲ ರಜಾ ಹಾಕ್ಬಿಟ್ಟು ಬಂದಿದ್ರಲ್ವಾ, ಸೊ ಅವರೂ ಹೇಳ್ತಿದ್ರು, ಇಲ್ಲ ನೀನು ಬೆಳೆದಿದ್ಯಾ, ನೀನೇನೋ ಒಂದು ಮಾಡಿದ್ಯಾ, ನಮಗೆ ಖುಷಿ ಅದು ಅಂತ. ಇನ್ನು ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ಇದ್ರು. ಅವ್ರ ಕಣ್ಣಲ್ಲೆಲ್ಲ ಸ್ವಲ್ಪ ನೀರು ಬಂತು. ಬಿಕಾಸ್ ಅಲ್ಲಿ ತನಕ ಹೋಗೋದು ಒಂದು ಸಣ್ಣ ವಿಷಯ ಅಲ್ವೇ ಅಲ್ಲ. ಸೊ ಅದೂನು ನೀವು ಸ್ಟಾರ್ಟಿಂಗ್ ಕೇಳ್ದಂಗೆ ಕ್ವಿಟ್ ಮಾಡಬೇಕು ಅಂತಿದ್ದು ಹುಡುಗಿ ನಾನು. ಸೊ ಫೈನಲಿ ಅಲ್ಲಿ ನನ್ನನ್ನು ನಾನು ಸ್ಕ್ರೀನ್ ಮೇಲೆ ನೋಡಿದಾಗ ನನಗೆಷ್ಟು ಹೆಮ್ಮೆ ಆ್ಯಂಡ್ ಖುಷಿ ಫೀಲ್ ಆಯಿತು. ನಾನು ಹೇಳ್ಬೋದು ನನ್ನ ಫ್ಯಾಮಿಲಿ ಅವ್ರಿಗೆ ಅದಕ್ಕಿಂತ ದುಪ್ಪಟ್ಟಾಗಿದೆ. ಬಿಕಾಸ್ ಅವ್ರ ಸಪೋರ್ಟ್ ಇಲ್ಲದೆ ನಾನು ಇಲ್ಲಿಗೆ ಬರ್ತಿರ್ಲಿಲ್ಲ. ಆ್ಯಂಡ್ ಅವ್ರ ಮಗಳನ್ನ ಅಲ್ಲಿ ನೋಡಿ ಅವರು ಆ ಕಣ್ಣೀರು ಹಾಕಿದಾಗ ನನಗೆ ಖುಷಿ ಆಯಿತು. ಸರಿ, ನಾನು ಏನೋ ಒಂದು ಸಾಧಿಸಿದ್ದೀನಿ. ಆ್ಯಂಡ್ ಅವ್ರು ಹೇಳಿದ್ರು, ನಿನ್ನಿಂದ ನಮಗೆ ಹೆಮ್ಮೆ ಆಯಿತು, ಐ ಆಮ್ ಪ್ರೌಡ್ ಆಫ್ ಯು ಅಂತ ಹೇಳಿದಾಗ ಆ ಫೀಲಿಂಗೇ ಬೇರೆ. ಸೊ ಅವ್ರು ಹೇಳಿದಾಗ ನನಗೆ ಸದ್ಯ ಏನೋ ಸಾಧಿಸಿದ್ದೀನಿ ನಾನು ಅಂತ. ಆ್ಯಂಡ್ ಜಡ್ಜಸ್ಗಳು ಕಮೆಂಟ್ಸ್ ಕೊಟ್ಟಾಗ ಅವ್ರು ಕುತ್ಕೊಂಡು ಅವ್ರ ರಿಯಾಕ್ಷನ್ನು, ಅವ್ರು ಏನೇ ಜಡ್ಜಸ್ ಹೇಳಿದ್ರು ಫುಲ್ ನಕ್ಕೊಂಡು ಹಿಂಗೆ ಕ್ಲಾಪ್ ಎಲ್ಲ ಮಾಡ್ತಿದ್ರು. ಚಿಕ್ಕ ಮಕ್ಕಳಾಗ್ಬಿಟ್ಟಿದ್ರು ಅವರೂ. ಸೊ ನಾನು ಹೇಳ್ಬೋದು ದ್ಯಾಟ್ ನನ್ನ ಪೇರೆಂಟ್ಸ್ನ, ನನ್ನ ಫ್ಯಾಮಿಲಿ ಅವ್ರನ್ನ ನಾನು ಪ್ರೌಡ್ ಮಾಡಿಸಿದ್ದೀನಿ ಅಂತ ಹೇಳ್ಬೋದು ನಾನು. ಅಷ್ಟೇ, ಅವರು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಈಗ. ಅಲ್ಲಿ ನೋಡಿದಾಗಂತೂ ಹೇಳಿದ್ನಲ್ಲ, ಆನಂದದಿಂದ ಕಣ್ಣೀರು ಹಾಕ್ಬಿಟ್ರು ಅವ್ರ ಖುಷಿಯಿಂದ. ಓಕೆ, ನನ್ನ ಕೊನೆ ಪ್ರಶ್ನೆ, ಯೂಶುವಲ್ ಆಗಿ ಮಹಾನಟಿ ಆದ್ಮೇಲೆ ಏನ್ ಮಾಡ್ತಾರೆ? ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರಾ ಅಥವಾ ಮತ್ತೆ ವರ್ಕಿಂಗ್ಗೆ ಹೋಗ್ಬಿಡ್ತಾರಾ? ಈ ಥರ ಒಂದಷ್ಟು ಇರತ್ತೆ ಜನಕ್ಕೆ. ಏನ್ ಮಾಡ್ಬೋದು, ಯಾವ ಸಿನಿಮಾ ಅಲ್ಲಿ ಮಾಡಿದ್ರು ಮತ್ತೆ ಸೀರಿಯಲ್ ಅಲ್ಲಿ ಏನಾದ್ರು ಬರ್ತಾರಾ? ಈ ತರ ಒಂದಷ್ಟು ಪ್ರಶ್ನೆಗಳು. ಈಗ ನೀವು ವಾಟ್ ನೆಕ್ಸ್ಟ್? ಶ್ರೇಯಾ ಏನ್ ಮಾಡ್ಬೋದು ಮುಂದೆ? ಎಲ್ಲಿ ಜನ ಮತ್ತೆ ಶ್ರೇಯಾನ ನೋಡ್ಬೋದು ಅನ್ನೋದು? ಸೊ ನಾನು ಸಿನಿಮಾ ರಂಗಕ್ಕೆ ಬರಬೇಕು ಅಂತಾನೆ ಆಸೆ ಇಟ್ಕೊಂಡಿದ್ದು ಹುಡುಗಿ. ಸೊ ಖಂಡಿತ ನಾನು ಹೇಳ್ತೀನಿ, ಸಿನಿಮಾದಲ್ಲೇ ನೀವು ನನ್ನ ನೋಡ್ಬೋದು. ಇವಾಗ ಒಂದು ಸ್ವಲ್ಪ ಇದೆ ಆಪರ್ಚುನಿಟೀಸ್, ಬಟ್ ಇವಾಗಲೇ ಇದು ಹೇಳೋಕ್ಕಾಗಲ್ಲ. ಸೊ ಮೇ ಬಿ ಅದೆಲ್ಲ ಫೈನಲೈಸ್ ಆದಮೇಲೆ ನಾನು ಯಾವಾಗ ಹೇಳ್ಬೋದು ಅಂತ ಅವ್ರು ಹೇಳ್ತಾರೋ ನಿಮಗೆ ನಾನು ಬಂದು ಡೈರೆಕ್ಟಾಗಿ ಅವಾಗ ಹೇಳ್ತೀನಿ. ಓಕೆ, ಅವತ್ತು ನೀವು ಕೇಳಿದ್ರಲ್ಲ, ಇವತ್ತು ನಾನು ಹೇಳ್ಬೋದು ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಬಟ್ ಅಲ್ಲಿ ತನಕ ಏನೂ ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ಖಂಡಿತ ನನ್ನ ಸಿನಿಮಾದಲ್ಲಿ ನೀವು ನೋಡ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಶ್ರೇಯಾ ಅವರೇ. ಮುಂದೆ ನಿಮ್ಗೆ ಸಿಗುವಂತಹ ಎಲ್ಲ ಪ್ರಾಜೆಕ್ಟ್ಗೂ ಆಲ್ ದ ಬೆಸ್ಟ್. ಹಾಗೆ ಇನ್ನು ಎತ್ತರಕ್ಕೆ ಹೋಗಿ ನಿಮ್ಮ ಕನ್ಸುಗಳು ಏನೇನಿದೆ ಅದೆಲ್ಲ ನನ್ಸಾಗ್ಲಿ ಅಂತ ನಮ್ಮ ಫಿಲ್ಮಿ ಬೀಟ್ ತಂಡದಿಂದ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.